ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೋಸ್ಕರ ಟೀ ಮಾಡಿಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ಟೀ ಎಲ್ಲ ತಣ್ಣಗಾಯ್ತು. ಬರೋಕೆ ಯಾಕೆ ಇಷ್ಟೊತ್ತು ಮಾಡಿದ್ರಿ ತುಳಸಿಯವರೇ? ಓಹ್ ಸಾರಿ, ನೀವಂತೂ ಗೊತ್ತಾಗಲಿಲ್ಲ. ತುಳಸಿಯವ್ರು ಅಂದ್ಕೊಂಡೆ. ಬನ್ನಿ, ಟೀ ಕುಡಿತೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಟೀ ಕುಡೀರಿ. ನಾನು ತುಳಸಿಯವ್ರಿಗೆ ಇನ್ನೊಂದು ಕಪ್ ಮಾಡಿಕೊಡ್ತೀನಿ. ಟೀ ಚೆನ್ನಾಗಿದೆ. ತುಳಸಿಯವ್ರಿಗೂ ನಾನು ಮಾಡೋ ಟೀ ಅಂದರೆ ತುಂಬ ಇಷ್ಟ. ಅಭಿ ಚಿಕ್ಕನ್ನಲ್ಲಿ ಅವರು ಓದ್ಕೊಳ್ಳೋವಾಗ ನಾನು ಟೀ ಮಾಡಿಕೊಟ್ರೆ ಅದನ್ನು ಕುಡಿದು ಖುಷಿಯಿಂದ ಓದ್ಕೋತಾ ಇದ್ರು. ಸಮರ್ಥ ಯಾಕೆ ಈ ಮನೇಲಿಲ್ಲ? ಅಭಿ ಹಾಗೇನೆ ಅವನು ಕೂಡ ಇದೇ ಮನೇಲಿ ಇರಬೇಕಿತ್ತಲ್ವಾ? ಪರವಾಗಿಲ್ವೇ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ತೀರಾ? ಹೌದು, ಸಮರ್ಥ ಕೂಡ ನನ್ನ ಮಗನೇ. ಅವನು ಈ ಮನೇಲಿ ಇರಬೇಕಾಗಿತ್ತು. ಆದರೆ ಏನು ಮಾಡೋದು, ಅವನು ತುಂಬ ಸ್ವಾಭಿಮಾನಿ. ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು, ತನ್ನ ಮನೇನ ತಾನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಈ ಮನೇಲಿ ಇರೋದಕ್ಕೆ ಒಪ್ತಿಲ್ಲ. ಆ ಮನೆ ಅಂದರೆ ಅವನು ಯಾಕೆ ಆ ಮನೇಲಿದ್ದಾನೆ? ಅವನು ನಿಮ್ಮ ಮಗನೇ ಅಲ್ವಾ? ಅವನು ಮಾತ್ರ ಯಾಕೆ ಆ ಮನೇಲಿರಬೇಕು? ಓಹ್, ನಿಮ್ಮ ಕನ್ಫ್ಯೂಷನ್ ನನಗೆ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅಭಿ ಇಬ್ಬರು ನನ್ನ ಮಕ್ಕಳು. ಅಂದರೆ ನನ್ನ ಹೆಂಡತಿ ಸುಮತಿ, ಅವಳು ಆಮೇಲೆ ತೀರ್ಕೊಂಡ್ಳು. ಆಮೇಲೆ ನಾನು ತುಳಸಿಯವರನ್ನ ಮದುವೆ ಆದೆ. ಸಮರ್ಥ ಮತ್ತು ಸಂಧ್ಯಾ ಇಬ್ಬರು ತುಳಸಿಯವರ ಮಕ್ಕಳು. ತುಳಸಿಯವರು ನನ್ನ ಜೀವನಕ್ಕೆ ಬಂದ ಮೇಲೆ ಆ ಇಬ್ಬರು ಮಕ್ಕಳು ನನ್ನ ಮಕ್ಕಳಾದರು. ಆ ಮನೆ ಅಂತ ಹೇಳಿದ್ನಲ್ಲ, ಅದು ತುಳಸಿಯವರ ಮಾವನ ಮನೆ, ಒಂಥರ ತುಳಸಿಯವರ ತವರು ಮನೆ ಅಂತ ಹೇಳ್ಬೋದು. ಅದಕ್ಕೆ ಸಮರ್ಥ ಮತ್ತು ಸಂಧ್ಯಾ ಅಲ್ಲಿದ್ದಾರೆ. ತುಳಸಿಯವರು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಬಂತು. ಎಲ್ಲ ಇದ್ದು ಏನು ಇಲ್ದಾಗಿದ್ದೆ. ಆದರೆ ತುಳಸಿಯವರು ನನ್ನ ಬದುಕಿಗೆ ಬಂದ ಮೇಲೆ ನನಗೆ ಒಂದು ಹೊಸ ಜೀವನ ಕೊಟ್ಟರು. ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಕೊಟ್ಟರು. ಅದಕ್ಕೆ ನನಗೆ ತುಳಸಿಯವರೆಂದರೆ ತುಂಬ ಪ್ರೀತಿ, ತುಂಬ ಗೌರವ. ಹೊಗಳಿದ್ ಸಾಕು, ಟೀ ಕುಡೀರಿ, ಟೀ ಆರೋಗತ್ತೆ. ಈಗ ಬರ್ತಾ ಇದ್ದೀರಾ? ಕೂತ್ಕೊಳ್ಳಿ. ನಿಮಗೆ ತಂದಿದ್ದ ಟೀಯನ್ನು ನಾನು ಅವ್ರಿಗೆ ಕೊಟ್ಟೆ. ಇರಿ, ನಿಮ್ಗೆ ಇನ್ನೊಂದು ಕಪ್ ಟೀ ಮಾಡ್ಕೊಂಬರ್ತೇನೆ. ಇಲ್ಲ ಪರವಾಗಿಲ್ಲ, ನನಗೆ ಬೇಡ. ಅವ್ರು ಕುಡಿತಾ ಇದಾರಲ್ಲ, ನನ್ಗೆ ಅದೇ ಖುಷಿ. ನಿಮ್ಮಿಬ್ರು ಮಾತುಕತೆ ಒಂಥರ ಚೆನ್ನಾಗಿದೆ, ಮುಂದುವರಿಸಿ. ಮಾತುಕತೆ ನಮ್ದಾದ್ರೂ ಕಥೆಯಲ್ಲಿರೋ ಕಥಾನಾಯಕಿ ನೀವೇ. ನಮ್ಮಿಬ್ಬರು ಕತೆ ತುಂಬ ದೊಡ್ಡದು. ನಮ್ಮ ಮದುವೆ ಹೇಗಾಯಿತು ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ. ಹೇಗಿದ್ದೀರಾ? ಮೊದಲು ಥರ ಭಯ ಆತಂಕ ಯಾವುದು ಕಾಣಿಸ್ತಾ ಇಲ್ಲ. ತುಂಬ ಖುಷಿಯಾಗಿದ್ದೀರಾ ಅನ್ಸತ್ತೆ. ಹೌದು ಡಾಕ್ಟರ್, ನಾನು ಖುಷಿಯಾಗಿದ್ದೀನಿ ಅನ್ನೋದಕ್ಕಿಂತ ಈ ಮನೆಯವರೆಲ್ಲ ನನ್ನನ್ನಷ್ಟು ಖುಷಿಯಿಂದ ನೋಡ್ಕೋತಾ ಇದ್ದಾರೆ. ಪರವಾಗಿಲ್ವೇ, ಚೆನ್ನಾಗಿ ಚೇತರಿಸ್ಕೊತಾ ಇದ್ದೀರಾ. ಮೊದಲೆಲ್ಲ ಮಾತಾಡೋದಕ್ಕೆ ತುಂಬ ಹಿಂಜರಿಕೆ ಪಡ್ತಾ ಇದ್ರಿ, ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹಳೆ ನೆನಪುಗಳೆಲ್ಲ ವಾಪಸ್ ಬರ್ತಾ ಇದೆ ಅನ್ಸತ್ತೆ. ಗುಡ್, ರೆಸ್ಟ್ ಮಾಡಿ. ಡಾಕ್ಟರ್ ರಾಧಾ ಅವ್ರು ಹೇಗಿದ್ದಾರೆ? ನೀವೇ ನೋಡಿದ್ರಲ್ಲ, ರಿಕವರಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟು ವರ್ಷ ನೆನಪಿನ ಶಕ್ತಿ ಕಳ್ಕೊಂಡು ಮಾತಾಡದೆ ತುಂಬ ಒದ್ದಾಡ್ತಿದ್ರು ಅಂತ ಅನ್ಸತ್ತೆ. ಬಟ್
ಇವಾಗ ಇಷ್ಟು ಬೇಗ ರಿಕವರಿ ಆಗ್ತಿರೋದು ನೋಡಿದ್ರೆ ತುಂಬ ಆಶ್ಚರ್ಯ ಅನ್ಸುತ್ತೆ. ನಾನು ಇಂಥ ಕೇಸ್ಗಳನ್ನ ತುಂಬ ಕೇಳಿದ್ದೀನಿ, ನೋಡಿದ್ದೀನಿ. ಬಟ್ ಒಳ್ಳೆ ವಾತಾವರಣ, ಪ್ರೀತಿಯಿಂದ ಮಾತಾಡ್ಸೋ ಜನ ಇದ್ದರೆ ಇಂಥ ಪೇಷಂಟ್ಸು ಬೇಗ ಹುಷಾರಾಗ್ತಾರೆ. ಅಂದರೆ ರಾಧಮ್ಮ ಅವ್ರಿಗೆ ನೆನಪಿನ ಶಕ್ತಿ ಬೇಗ ಬರುತ್ತಾ? ಖಂಡಿತ ಆ ಚಾನ್ಸಸ್ ಇದೆ. ಆಗ ನೋಡಿದ್ರೆ ಇಲ್ಲಿ ನನ್ನ ಟ್ರೀಟ್ಮೆಂಟ್ಗಿಂತ ನಿಮ್ಮ ಪ್ರೀತಿ ವಾತ್ಸಲ್ಯನೇ ಚೆನ್ನಾಗಿ ವರ್ಕ್ ಆಗ್ತಿದೆ. ಖಂಡಿತ ಡಾಕ್ಟರ್, ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅವ್ರಿಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಬರಬೇಕು. ಅವ್ರ ಮನೆಯವರೆಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವ್ರನ್ನ ಅವ್ರ ಮನೆಯವ್ರ ಹತ್ರ ಸೇರಿಸ್ಬೇಕು. ಹೌದು, ರಾಧಮ್ಮ ಯಾವಾಗಲೂ ಸಂತೋಷವಾಗೇ ಇರಬೇಕು. ಅವ್ರು ನಮ್ಗಳ ಜೊತೆಲೇ ಇಷ್ಟೊಂದು ಖುಷಿಯಾಗಿದ್ದಾರೆ ಅಂದರೆ ಇನ್ನು ಅವ್ರು ನಿಜವಾದ ಫ್ಯಾಮಿಲಿ ಸಿಕ್ಕಿದ್ರೆ ಇನ್ನೆಷ್ಟು ಖುಷಿಯಾಗಿರ್ತಾರೆ. ಡಾಕ್ಟ್ರ್ ಹೇಳಿದ ಕೇಳಿ ಸಂತೋಷ ಆಯ್ತು. ಅಂತೂ ಆದಷ್ಟು ಬೇಗ ಅವರಿಗೆ ನೆನಪಿನ ಶಕ್ತಿ ವಾಪಸ್ ಬರುತ್ತೆ ಅಂತಾಯ್ತು. ಹೌದಪ್ಪ, ಪ್ರೀತಿ ಇರೋ ವಾತಾವರಣ ಇದ್ದರೆ ಅವ್ರು ತುಂಬ ಬೇಗ ರಿಕವರ್ ಆಗ್ತಾರಂತೆ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಹಾಗೇನೆ ಅವ್ರಿಗೆ ಆಘಾತ ಆಗಂತ ಯಾವ ವಿಷಯಗಳು ಅವ್ರಿಗೆ ಹೇಳಬಾರ್ದು. ಮನೇಲಿ ಖುಷಿ, ಸಂಭ್ರಮ, ಸಂತೋಷ ಇದ್ದರೆ ಅದರಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಅದೇ ಸಂತೋಷದಲ್ಲಿ ತನ್ನನ್ನು ತಾನೇ ಮರೀತಾರೆ. ಅಯ್ಯೋ ಅದಕ್ಕೆ ಅವ್ರಿಗೆ ಹಳೇದೆಲ್ಲ ನೆನಪಾದ್ರೆ ಓಕೆ, ಅದನ್ನ ಬಿಟ್ಟು ಅವ್ರನ್ನೇ ಅವ್ರು ಮರ್ತ್ಬಿಟ್ರೆ ಹೇಗೆ? ಅಭಿ, ಪೂರ್ಣಿ ಹೇಳಿದ್ದು ಹಾಗಲ್ಲ. ಕೆಲವು ಸಲ ಸಂತೋಷದ ಕ್ಷಣಗಳು ಮನಸ್ಸಲ್ಲಿರೋ ನೋವುಗಳನ್ನೆಲ್ಲ ಮರ್ಸತ್ತೆ. ಅದನ್ನ ಅವ್ಳು ಹೇಳಿದ್ದು ನೋಡು. ಈಗ ರಾಧಾ ಅವ್ರ ಬಗ್ಗೆ ಮಾತಾಡ್ತಾ ನಾವು ನಮ್ಮ ಮನೇಲಿರೋ ಸಮಸ್ಯೆಗಳನ್ನೆಲ್ಲ ಮರ್ತಿದ್ದೀವಿ. ಹೌದಲ್ವಾ? ರಾಧಮ್ಮ ಅವರು ಬರೋದಕ್ಕಿಂತ ಮುಂಚೆ ನಾವು ಒಂದಲ್ಲ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಿದ್ವಿ. ನಿಜವೇ, ಆ ಶಾರ್ವರಿ ನಮಗೆ ದೊಡ್ಡ ತಲೆನೋವು. ಈಗಲೂ ಅವಳನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಮನಸ್ಸಿಗೆ ಏನೋ ಒಂಥರ ನಿರಾಳ, ಸಮಾಧಾನ ಅನಿಸ್ತಿದೆ. ಹೌದು, ಈ ಸಂತೋಷನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಮನೇಲಿ ಸಂಭ್ರಮ ಇದ್ರೆ ರಾಧಮ್ಮಂಗೂ ಖುಷಿ ಆಗುತ್ತಲ್ವಾ? ಹೌದು, ಮನೇಲಿ ಸಂಭ್ರಮ ನಡಿಬೇಕು ಅಂದರೆ ಯಾವುದಾದ್ರೂ ಒಂದು ಫಂಕ್ಷನ್ ಆಗಬೇಕು ಅಲ್ವಾ? ಅದಕ್ಕೇನಂತೆ, ನಮ್ಮ ಮನೆಯಲ್ಲಿ ಪುಟ್ಟ ಲಕ್ಷ್ಮಿ ಇದ್ದಾಳಲ್ಲ, ಸಂಭ್ರಮ ಪಡೋದಕ್ಕೆ, ಫಂಕ್ಷನ್ ಮಾಡೋದಕ್ಕೆ ಪುಟ್ಟ ಲಕ್ಷ್ಮಿಗಿಂತ ಕಾರಣ ಬೇಕಾ? ಏನ್ ಹೇಳ್ತಾ ಇದ್ದೀರಾ ಮಾಧವ್ ಅವರೇ? ಹಾಗೆ ನೋಡೋಕೆ ಹೋದರೆ ಇದನ್ನೆಲ್ಲ ನೀವೇ ಹೇಳಬೇಕಿತ್ತು. ನಾನು ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ. ಎಲ್ರಿಗೂ ಮರ್ತೋಯ್ತಾ? ಓ ಹೌದಲ್ವಾ? ಈ ಗಡಿಬಿಡಿಲಿ ಮಗು ಕಿವಿ ಚುಚ್ಚೋ ಶಾಸ್ತ್ರನೇ ಮರ್ತ್ಬಿಟ್ಟಿದೀವಿ.